ವರ್ಷಕ್ಕೆ ಒಂದೇ ಬಾರಿ ಭೀಮನ ಅಮಾವಾಸ್ಯೆ ಬರೋದು ವೀಕ್ಷಕರೇ. ಬನ್ನಿ ಕ್ಷೇತ್ರಕ್ಕೆ, ಒಂದೇ ದಿನ ಅಂತ ಎಂತ ಸಮಸ್ಯೆ ಇದ್ರು ಆ ಒಂದು ಕಟ್ಟು ನಿವಾರಣೆ ಸಾಕು. ಅಮ್ಮನವರು ಮಾಡ್ತಕ್ಕಂಥ ಒಂದು ಕಟ್ಟು ನಿವಾರಣೆ ಸಾಕು. ಆ ಭೀಮನು ಅಷ್ಟೇ ಪವಾಡವನ್ನ ಗೆದ್ದಂತಹ ಒಂದು ಮಹಾ ಕ್ರಿಯೆ ನಿಮಗೆ ಲಭಿಸುತ್ತೆ. ಬಂದಾಗ ತುಂಬಾ ಕಷ್ಟಗಳಿತ್ತು ನಮ್ಗೆ. ಗುರುಗಳ ಅಮ್ಮಗಾರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಿತ್ತು. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು ಈ ತಾಯ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಯಾ ಶ್ರೀ ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಿ ದೇವತಾಭ್ಯೋ ನಮಃ. ಎಲ್ಲ ನನ್ನ ಸದ್ಭಕ್ತ ಶರಣ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿ. ನನ್ನ ಟಿವಿ ಕನ್ನಡ ವೀಕ್ಷಕರಿಗೂ, ಕಾಳಿಪೀಠದ ವೀಕ್ಷಕರಿಗೂ, ನನ್ನ ಸದ್ಭಕ್ತರಿಗೂ ನನ್ನ ಶರಣು ಶರಣಾರ್ಥಿ. ವೀಕ್ಷಕರೇ, ನಿಮ್ಮೆಲ್ಲರೂ ಕೂಡ ಈ ಭೀಮ ಅಮಾವಾಸ್ಯೆ ಪ್ರಯುಕ್ತವಾಗಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅನ್ನುವಂತ ವಿಚಾರವನ್ನ, ಆಶೀರ್ವಾದವನ್ನ ಆ ವೀರಭದ್ರೇಶ್ವರ ಭದ್ರಕಾಳಿ ಮುಖಾಂತರವಾಗಿ ಮಾಡಿಸ್ತಾ ನಿಮಗೆ ಈ ಒಂದು ವಿಚಾರ, ಶ್ರಾವಣ ಬರುವಂತಹ ಸಮಯ, ಆಷಾಢ ಮುಗಿಯುವಂತಹ ಸಮಯದೊಳಗೆ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಬರ್ತದೆ. ಭೀಮನ ಅಮಾವಾಸ್ಯೆ ಅಂತ ಬಹಳ ವಿಶೇಷವಾದಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡನನ್ನ ಪಾದಪೂಜೆಯನ್ನ ಮಾಡ್ತಕ್ಕಂಥದ್ದು, ತಂದೆ ತಾಯಿಯ ಪಾದಪೂಜೆಯನ್ನ ಮಾಡ್ತಕ್ಕಂಥದ್ದು, ಹಿರಿಯರನ್ನ ಪಾದಪೂಜೆಯನ್ನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ ಇದಾಗಿರುತ್ತೆ. ಈ ಭೀಮನ ಅಮಾವಾಸ್ಯೆ ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಗಮನಿಸಬೇಕಾದಂಥದ್ದು, ಯಾಕೆ ಹಿರಿಯರನ್ನ ಪಾದಪೂಜೆ ಮಾಡಬೇಕು, ಗಂಡನನ್ನ ಪಾದಪೂಜೆ ಯಾಕೆ ಮಾಡಬೇಕು ಅನ್ನುವಂತ ವಿಚಾರವನ್ನ ನಾವು ತಗೊಂಡಾಗ, ಭೀಮ ಹುಟ್ಟಿದಂತಹ ದಿನ, ಭೀಮ ಗೆದ್ದಂತಹ ದಿನ, ಭೀಮನು ಸಾಧನೆಯನ್ನ ಮಾಡಿದಂತಹ ದಿನ ಈ ಅಮಾವಾಸ್ಯೆ ಆಗಿರೋದ್ರಿಂದ ಇದಕ್ಕೆ ಮಹಾಭೀಮನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಈ ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪಾದಪೂಜೆ ಮಾಡೋದ್ರಿಂದ, ಹಿರಿಯರ ಪಾದಪೂಜೆಯನ್ನ ಮಾಡೋದ್ರಿಂದ ಅವರಿಗೆ ಆಯುಷ್ ಆರೋಗ್ಯಗಳು ಹೆಚ್ಚುತ್ತೆ ಅನ್ನುವಂಥದ್ದು. ಗಂಡ ಭೀಮನಾಗಿ ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಆಯುಷ್ ಆರೋಗ್ಯದಿಂದ ಇರ್ತಾನೆ. ಮನೆಯೊಳಗೆ ಎಲ್ಲ ಸಂಸಾರಗಳು ಕೂಡ ಕಟ್ಟುನಿಟ್ಟಾಗಿ ಸುಭದ್ರವಾಗಿ ಭದ್ರವಾಗಿ ಇರುತ್ತೆ ಎನ್ನುವಂತ ಮಹಾ ನಂಬಿಕೆ ಇದಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ದಿನ ಎಲ್ಲ ಸ್ತ್ರೀ ಕುಲ ತನ್ನ ಗಂಡಂದಿರಿಗೆ ಮತ್ತು ತನ್ನ ತಂದೆ ತಾಯಿಗಳಿಗೆ ಪಾದಪೂಜೆಯನ್ನ ಮಾಡೋದ್ರ ಮೂಲಕವಾಗಿ ಅವರ ಆಯುಷ್ ಆರೋಗ್ಯವನ್ನ ಹೆಚ್ಚಿಸಿ ವಿನಾಕಾರಣವಾಗಿ ಜಗಳ ಗುದ್ದಾಟಗಳನ್ನ ಮಾಡಬೇಡಿ ಅನ್ನುವಂತ ಒಂದು ವಿಶೇಷ ಸಂದೇಶವನ್ನ ಹೇಳುವಂತ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಆದ್ರೆ ಆದ್ರೆ ಇಂತಹ ಒಂದು ಭವ್ಯ ಪರಂಪರೆ ಒಳಗೆ, ಇಂಥ ಭವ್ಯವಾದಂತಹ ಸಂಸ್ಕೃತಿ ಒಳಗೆ ನಮ್ಮ ಕುಟುಂಬ ಎಲ್ಲಿ ಹೋಗಿದೆ ಅನ್ನೋದಾದ್ರೆ, ಸೊಸೆ
ಅತ್ತೆ ಮಾವಿಗೆ ಆಗದಿರೋದು, ಅತ್ತೆ ಮಾವ ಸೊಸೆನ ಕಂಡ್ರೆ ದ್ವೇಷ ಮಾಡ್ತಕ್ಕಂಥ ವಿಚಾರಗಳು, ತಂದೆ ತಾಯಿಗಳೇ ಮಕ್ಕಳುಗಳಿಗೆ ದ್ವೇಷ ಮಾಡುವಂಥದ್ದು, ಮಕ್ಕಳು ತಂದೆ ತಾಯಿಯನ್ನ ದ್ವೇಷ ಮಾಡ್ತಕ್ಕಂಥದ್ದು, ಗಂಡ ಹೆಂಡತಿಯನ್ನ ದ್ವೇಷ ಮಾಡೋದು, ಹೆಂಡತಿ ಗಂಡನ ದ್ವೇಷ ಮಾಡೋದು, ಅನೇಕ ರೀತಿಯಾದಂತಹ ಅನೌಪಚಾರಿಕ ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಅನೇಕ ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡು ಗಂಡನನ್ನ ವಿರೋಧಿಸ್ತಕ್ಕಂಥದ್ದು. ಇದೆಲ್ಲ ಯಾಕಾಗತ್ತೆ ಅನ್ನೋದಾದ್ರೆ ಯಾರೋ ಮೂರನೇರು ಮಧ್ಯಪ್ರವೇಶ ಮಾಡಿರ್ತಾರೆ ವೀಕ್ಷಕರೇ, ಅದು ನಮ್ಗೆ ಗೊತ್ತೇ ಆಗಿರಲ್ಲ. ಕುಟುಂಬ ಅಷ್ಟು ಸುಭಿಕ್ಷವಾಗಿ ಇರ್ತದೆ. ನಮ್ಮ ಹಿರಿಯರು ಈ ಸುಭಿಕ್ಷತೆಯನ್ನ ಹಾಕಿ ಕೊಟ್ಟೋಗಿದ್ರೆ ಬುನಾದಿಯನ್ನ, ಈ ರೀತಿಯಾಗಿ ಪಾದಪೂಜೆಗಳನ್ನ ಮಾಡೋದ್ರಿಂದ ಈ ರೀತಿಯಾಗಿ ಬಾಂಧವ್ಯಗಳು ಉಂಟಾಗುತ್ತೆ, ಈ ರೀತಿಯ ಬಾಂಧವ್ಯ ಉಂಟಾಗಲಿ ಅಂತ ಹೇಳಿ ಒಂದು ಅನೇಕ ವಿಧಿವಿಧಾನಗಳನ್ನ ಹಾಕೊಟ್ಟೋಗಿದ್ದಾರೆ. ಆದ್ರೆ ಇವತ್ತಿನ ಕಾಲ ಪರಿಸ್ಥಿತಿ ಒಳಗೆ ಯಾರೋ ಮೂರನೇ ಪ್ರವೇಶ ಮಾಡ್ತಾರೆ, ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಹಿಸಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಹಿಸಲ್ಲ, ಗಂಡ ಮಕ್ಕಳು ಚೆನ್ನಾಗಿದ್ರೆ ಸಹಿಸಲ್ಲ, ಅತ್ತೆ ಮಾವಂದಿರು ಚೆನ್ನಾಗಿದ್ರೆ ಸಹಿಸಲ್ಲ, ಸೊಸೆದಿರು ಚೆನ್ನಾಗಿದ್ರೆ ಸಹಿಸಲ್ಲ, ಅನುತಂತಾನ ಸಹಿಸಲ್ಲ. ಇದಾದ್ಮೇಲೆ ನೆಂಟರಿಷ್ಟು ಬಂದ್ಬಿಡ್ತಾರೆ, ನೆಂಟರಿಷ್ಟು ಸಹಿಸಲ್ಲ, ಅನುತಂತಾನ ಸಹಿಸಲ್ಲ. ಯಾಕಪ್ಪ ಇದು ಚೆನ್ನಾಗಿದ್ದು ಹಿಂಗೆ ಒಡಕು ಮೂಡಕ್ ಶುರುವಾಗುತ್ತೆ ಅಂತಂದ್ರೆ ಯಾರೋ ಮೂರನೇರು ಪ್ರವೇಶ ಆಗಿರ್ತಾರೆ. ನಿಮಗೆ ಕಾಣದ ಕೈ ಕೆಲಸವನ್ನ ಮಾಡ್ತಾ ಇರುತ್ತೆ. ಕಾಣದ ಕೈ ಕೆಲಸ ಏನ್ ಮಾಡ್ತಾ ಇರುತ್ತೆ? ಇಲ್ಲ ಯಾವುದೋ ಕೆಡುಕನ್ನ ಮಾಡಿರ್ತಾರೆ, ವಾಮಾಚಾರಗಳಂತಹ ಪ್ರಯೋಗಗಳನ್ನ ಮಾಡಿರ್ತಾರೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ತಡ್ಕಣಕ್ಕಾಗಲ್ಲ, ಚೆನ್ನಾಗಿರ್ತೀರಾ, ಇದ್ಕಿದ್ದಂಗೆ ಗಂಡನ ಮೇಲೆ ಮುನುಷು ಶುರುವಾಗ್ಬಿಡುತ್ತೆ, ಹೆಂಡತಿ ಮೇಲೆ ಮುನುಷು ಶುರುವಾಗ್ಬಿಡುತ್ತೆ, ತಂದೆ ತಾಯಿ ಮೇಲೆ ಕೋಪ ಶುರುವಾಗುತ್ತೆ, ಅತ್ತೆ ಮಾವಂದಿರು ಇದ್ಕಿಂದ ಹೊಡೆದಾಡಕ್ ಶುರುವಾಗುತ್ತೆ, ಆ ಕುಟುಂಬ ಕಿತ್ತು ಚೂರು ಚೂರು ಎದ್ದೋಗ್ಬಿಡುತ್ತೆ. ಇಂತಹ ಪರಿಸ್ಥಿತಿಗಳು ಯಾಕೆ ಒದಗಿ ಬರುತ್ತೆ ಅಂದ್ರೆ ಯಾರೋ ನಮ್ಮ ಹಿಂದೆ ಕಾಣದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಕಾಣದ ಕೈ ಕೆಲಸವನ್ನ ಮಾಡ್ತಾ ಇರುತ್ತೆ, ವಾಮ ಮಾರ್ಗ ಪ್ರಯೋಗಗಳಾಗಿರುತ್ತೆ, ಕಿಟಕಿಗಳಾಗಿರುತ್ತೆ, ನಮಗೆ ಗೊತ್ತೇ ಆಗಲ್ಲ. ನಮ್ಮ ಕುಟುಂಬ ಹೊಡೆದೋಗಿರುತ್ತೆ, ಗಂಡ ಹೆಂಡತಿಯಿಂದ ದೂರ ಆಗಿರ್ತಾರೆ, ಹೆಂಡತಿ ಗಂಡನನ್ನ ದೂರ ಮಾಡಿರ್ತಾರೆ, ಮಕ್ಕಳನ್ನ ದೂರ ಮಾಡಿರ್ತಾರೆ. ನಾವು ಹಣನೆ ಬಡ್ಕಂತೀವಿ, ದೇವತೆಗಳ ಮುಂದಕ್ಕೆ ಹೋಗಿ, ಗುರುಗಳ ಮುಂದಕ್ಕೆ ಹೋಗಿ, ನಮ್ಮ ಕುಟುಂಬವನ್ನ ಮಾಡಿ, ನಮ್ಮ ಕುಟುಂಬ ಹಾಳಾಗಿದೆ, ನಮಗೆ ಗೊತ್ತಾಗ್ತಾ ಇಲ್ಲ ಏನಾಯ್ತು, ನಾವು ತುಂಬಾ ಚೆನ್ನಾಗಿದ್ವಿ, ಹಾಳಾಗೋಗ್ಬಿಟ್ವಿ ಅನ್ನುವಂಥದ್ದನ್ನ ಬಡ್ಕಂತಾರೆ. ಆದ್ರೆ ಹಿಂದೆ ಯಾರು ಕೆಲಸ ಮಾಡಿರ್ತಾರೆ ಅನ್ನೋದು ಗೊತ್ತೇ ಆಗಿರಲ್ಲ. ಹಾಗಾಗಿ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ, ಈ ಬರುವಂತಹ ಭೀಮನ ಅಮಾವಾಸ್ಯೆ ಇದೆಯಲ್ಲ, ಬಹಳ ಉತ್ಕೃಷ್ಟವಾದಂತಹ ಭೀಮನ ಅಮಾವಾಸ್ಯೆ. ಇಂತಹ ಭೀಮನ ಅಮಾವಾಸ್ಯೆ ದಿನ ಈ ಕ್ಷೇತ್ರದಲ್ಲಿ, ವೀರಭದ್ರೇಶ್ವರ ಭದ್ರಕಾಳಿಯ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಕಟ್ಟು ನಿವಾರಣಾ ಪದ್ಧತಿ. ಈ ಭೀಮವನ ಅಮಾವಾಸ್ಯೆ ದಿವಸ ಇಂತಹ ಕುಟುಂಬಗಳು ಸಮಸ್ಯೆಗಳಿಗೆ ಒಳಗಾಗಿದ್ರೆ, ವಾಮಾಚಾರಗಳ ಸಮಸ್ಯೆಗಳಿಗೆ ಒಳಗಾಗಿದ್ರೆ, ಭೂತ ಪ್ರೇತಗಳ ಪಿಶಾಚಿಗಳ ಕಾಡಾಟಕ್ಕೆ ಒಳಗಾಗಿದ್ರೆ, ನೆಗೆಟಿವ್ ನಿಂದ ನರಳಾಡುತ್ತಿದ್ರೆ, ಭೀಕರವಾದಂತ ಕಾಯಿಲೆ ಕಸಾಲೆಗಳಿಂದ ನರಳಾಡುತ್ತಿದ್ರೆ, ತಡ್ಕಣಕ್ಕಾಗ್ತಾ ಇಲ್ಲ ನಮಗೆ, ಈ ರೀತಿಯಾದಂತಹ ಸಮಸ್ಯೆಗಳಿದಾವೆ ಅನ್ನೋದಾದ್ರೆ ವರ್ಷಕ್ಕೆ ಒಂದೇ ಬಾರಿ ಭೀಮನ ಅಮಾವಾಸ್ಯೆ ಬರೋದು ವೀಕ್ಷಕರೇ. ಬನ್ನಿ ಕ್ಷೇತ್ರಕ್ಕೆ, ಒಂದೇ ದಿನ ಅಂತ ಎಂತ ಸಮಸ್ಯೆ ಇದ್ರು ಆ ಒಂದು ಕಟ್ಟು ನಿವಾರಣೆ ಸಾಕು. ಅಮ್ಮನವರು ಮಾಡ್ತಕ್ಕಂಥ ಒಂದು ಕಟ್ಟು ನಿವಾರಣೆ ಸಾಕು. ಆ ಭೀಮನು ಅಷ್ಟೇ ಪವಾಡವನ್ನ ಗೆದ್ದಂತಹ ಒಂದು ಮಹಾ ಕ್ರಿಯೆ ನಿಮಗೆ ಲಭಿಸುತ್ತೆ. ಯಾವ ಒಂದು ಕಾಡಿನಲ್ಲಿ ಪಾಂಡವರನ್ನ ಕಾಯಬೇಕಾದ್ರೆ ಅವತ್ತು ಕೂಡ ಭೀಮನ ಅಮಾವಾಸ್ಯೆ ಆಗಿರುತ್ತೆ. ಪಾಂಡವರನ್ನ ಮಲಗಿರ್ತಾರೆ, ಅವರನ್ನ ಕಾಯ್ಬೇಕಾದ್ರೆ ಇಡಿಂಬಾಸುರ ಅನ್ನುವಂತ ರಾಕ್ಷಸನ ವಧೆ ಮಾಡಿದಂತಹ ಒಂದು ಮಹಾ ದಿನವಾಗಿರುತ್ತೆ ಅದು. ಆ ರಾಕ್ಷಸರನ್ನ ಯಾರ್ಯಾರು ನಿಮ್ಗೆ ಕುಟುಂಬಕ್ಕೆ ಕೆಡುಕು ಮಾಡ್ತಾ ಇದ್ದಾರೆ, ಯಾರ್ಯಾರು ನಿಮ್ಮನ್ನ ನರಳಿಸಿ ನೋಯಿಸಿ ದುಃಖಕ್ಕೆ ಈಡು ಮಾಡಿ ನಮ್ಮನ್ನ ತಡ್ಕಣಕ್ಕಾಗ್ತಾ ಇಲ್ಲ, ನಮ್ಮನ್ನ ಕಾಪಾಡಿ ಅಂತ ಹೇಳಿ ಮರೆಬೀಳ್ತಿರಲ್ಲ ದೇವತೆಗಳನ್ನ, ಅಂತಹ ಸಂದರ್ಭ ಬಂದು ಒದಗಿದ್ರೆ ಖಂಡಿತವಾಗಿ ಬನ್ನಿ ಈ ಭೀಮನ ಅಮಾವಾಸ್ಯೆ ದಿವಸ ಅಂತಹ ಕೆಡುಕನ್ನ ಮಟ್ಟ ಹಾಕೋಣ. ಅಂತ ಕೆಡುಕು ಮಾಡೋ ಅಂತವ್ರನ್ನ ತಾಯಿ ಪಾದಕ್ಕೊಪ್ಪಿಸ್ರಿ. ಆ ತಾಯಿ ಪಾದಕ್ಕೊಪ್ಪಿಸ್ರೆ ಈ ಭೀಮನ ಅಮಾವಾಸ್ಯೆ ದಿವಸ ಇಡಿಂಬಾಸುರನನ್ನ ಹೇಗೆ ಆ ಭೀಮನ ವಧೆ ಮಾಡಿನೋ, ಹೇಗೆ ಉತ್ಕೃಷ್ಟತೆಯನ್ನ ಭೀಮ ಸಾಧನೆ ಮಾಡಿನೋ ಅಂತಹ ಸಾಧನೆಯನ್ನ ಮಾಡ್ಕೊಂಡು ನಿಮ್ಮ ಕುಟುಂಬಗಳನ್ನ ಒಂದು ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನ ಒಂದು ಮಾಡ್ಕೊಳ್ಳಿ, ನಿಮ್ಮ ಅಂತಂತಾನವನ್ನ ಒಂದು ಮಾಡ್ಕೊಳ್ಳಿ, ದುಷ್ಟರನ್ನ ಸದೆಬಡಿರಿ ಈ ಕ್ಷೇತ್ರಕ್ಕೆ ಬಂದು. ಹಾಗಾಗಿ ಯಾರ್ಯಾರು ಎಲ್ಲ ಈ ನೋವು ಅತಿಯಾದಂತಹ ವ್ಯಾಧಿಗಳನ್ನ ಅನುಭವಿಸ್ತಾ ಇದ್ರ ಬನ್ನಿ ಭೀಮನ ಅಮಾವಾಸ್ಯೆ ದಿವಸ 2 ದಿನ ಇರುತ್ತೆ. ಇವತ್ತು ಗುರುವಾರ ಮತ್ತು ಶುಕ್ರವಾರ, ಈ ಭೀಮನ ಅಮಾವಾಸ್ಯೆ ಗುರುವಾರ ಮತ್ತು ಶುಕ್ರವಾರ 2 ದಿವಸ ಕೂಡ ಕ್ಷೇತ್ರ ದರ್ಶನ ಇರುತ್ತೆ. ಕ್ಷೇತ್ರದಲ್ಲಿ ನಿವಾರಣೆಗಳು ನಡೀತಾ ಹೋಗ್ತಾ ಇರ್ತವೆ. ಹಾಗಾಗಿ ಯಾರೆಲ್ಲ ಇಂಥ ನೋವಿನಲ್ಲಿರ್ತಾರೆ ಬನ್ನಿ ಕ್ಷೇತ್ರಕ್ಕೆ. ಒಂದೇ ಒಂದು ಆ ಭೀಮನ ಅಮಾವಾಸ್ಯೆ ದಿವಸ ಕಟ್ಟೊಡಿಸಿ, ಆ ಕಟ್ಟು ನಿವಾರಣೆ ದಿವಸ ಭೀಮನಂತಹ ಒಂದು ಬಲಾಬಲ ನಿಮಗೆ
ದೊರಕುತ್ತೆ. ಆ ತಾಯಿ ದೊರಕಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಶರಣು ಶರಣಾರ್ಥಿ.